ರೇಣುಕಾಸ್ವಾಮಿ ಹತ್ಯೆ ಬಗ್ಗೆ ದರ್ಶನ್ ಮತ್ತು ಪವಿತ್ರ ತಪ್ಪೊಪ್ಪಿಕೊಂಡ್ರ. ಪೊಲೀಸರ ವಿಚಾರಣೆ ವೇಳೆ ದರ್ಶನ್ ಹೇಳಿದ್ದೇನು? ಕಿಡ್ನಾಪ್ ಸೂತ್ರಧಾರ ಪವನ್ ಹೇಳಿದ ಸತ್ಯವಾದರೂ ಏನು? ಪಬ್ಲಿಕ್ ಟಿವಿಯಲ್ಲಿ ಇನ್ನೊಂದು ಸೂಪರ್ ಎಕ್ಸ್ಕ್ಲೂಸಿವ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರೇಣುಕಾಸ್ವಾಮಿ ಹತ್ಯೆಯ ಬಗ್ಗೆ ದರ್ಶನ್ ಮತ್ತು ಪವಿತ್ರ ತಪ್ಪೊಪ್ಪಿಕೊಂಡಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ದರ್ಶನ್ ಹೇಳಿದ್ದಾದರೂ ಏನು? ಕಿಡ್ನಾಪ್ ಸೂತ್ರಧಾರ ಪವನ್ ಹೇಳಿದ ಸತ್ಯ ಆದರೂ ಏನು? ಸೊ ಇದರ ಡೀಟೇಲ್ಸ್ ಇಲ್ಲಿದೆ. A1 ಆರೋಪಿ ಪವಿತ್ರ ಗೌಡ. ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಮೆಸೇಜ್ ಪವನ್ಗೆ ಕಳಿಸಿದ್ದೆ ನಾನು. ಸೊ ದರ್ಶನ್ಗೆ ಈ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದ್ದೆ. ದರ್ಶನ್ಗೆ ಗೊತ್ತಾದರೆ ಏನಾದರೂ ಅನಾಹುತ ಆಗಬಹುದು ಅಂತಾನೂ ಹೇಳಿದ್ರಂತೆ ಅವರು. ಕೊಲೆ ಮಾಡ್ತಾರೆ ಅಂತ ಸಣ್ಣ ಕಲ್ಪನೆಯೂ ಕೂಡ ನನಗಿರಲಿಲ್ಲ. ಅಶ್ಲೀಲ ಮೆಸೇಜ್ ಮಾಡಿದ್ನಲ್ಲ ಅಂತ ಚಪ್ಪಲಿಯಲ್ಲಿ ಹೊಡೆದು ವಾಪಸ್ ಆಗಿದ್ದೆ ನಾನು. ಕೊಲೆ ಮಾಡ್ತಾರೆ ಅಂದರೆ ನಾನೇ ಕಂಪ್ಲೇಂಟ್ ಕೊಟ್ಟು ಸರಿ ಮಾಡಿಕೊಳ್ತಾ ಇದ್ದೆ ಅಂತ ಹೇಳಿ ಆ ಜೀವ ಎಲ್ಲ ಹೋದಾದ್ಮೇಲೆ ಇವರಿಗೆ ಚಿಂತೆ ಬಂದಿದೆ, ಅದ್ರ ಬಗ್ಗೆ ಯೋಚನೆ ಬಂದಿದೆ. ಏಟ್ ತಿಂದಿರೋರಿಗೆ ಗೊತ್ತಾಗಬೇಕಾಗಿತ್ತು ರೇಟ್ ಹೆಂಗಿರ್ತಿತ್ತು ಅಂತ. ಇನ್ನು A2 ಆರೋಪಿ ಆಗಿರುವಂಥ ದರ್ಶನ್ ಪವನ್ನಿಂದ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಮಾಡಿರೋದು ಗೊತ್ತಾಯಿತು. ಪವನ್ ಅಂದರೆ ಅವ್ರ ಮನೇಲಿ ಅಡುಗೆ ಕೆಲಸ ಮಾಡೋನು. ರೇಣುಕಾಸ್ವಾಮಿಯನ್ನು ಕರೆತರುವಂತೆ ರಾಘವೇಂದ್ರನಿಗೆ ಸೂಚಿಸಿದೆ. ಶನಿವಾರ ಸಂಜೆ ರೇಣುಕಾಸ್ವಾಮಿಯನ್ನು ಶೆಡ್ನಲ್ಲಿ ಭೇಟಿಯಾದೆ. ಇನ್ನೊಂದು ಸಲ ಇಂಥ ಮೆಸೇಜ್ ಮಾಡಿದರೆ ಸರಿ ಇರಲ್ಲ ಅಂತ ವಾರ್ನ್ ಮಾಡಿದೆ. ದುಡ್ಡು ಕೊಟ್ಟು ಊಟ ಮಾಡ್ಕೊಂಡು ಊರು ಸೇರುವಂತೆ ಹೇಳಿ ಹೋದೆ ನಾನು ಅಂತ. ನಾನು ಈ ಕೊಲೆ ಮಾಡಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ದುಡ್ಡು ಕೊಟ್ಟು ಊಟ ಮಾಡು ಹೋಗು ಅಂತ ಹೇಳಿದ್ರಂತೆ. ಒಂದೇ ಸಲ ವಾರ್ನ್ ಮಾಡಿ ಕಳಿಸಿದ್ರಂತೆ. ವಾರ್ನ್ ಮಾಡೋಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದು ಶೆಡ್ನಲ್ಲಿ ನಿಲ್ಲಿಸ್ಕೊಂಡು ಆಮೇಲೆ ಕಳಿಸ್ಬೇಕಿತ್ತಾ? ಏನಪ್ಪ. A3 ಪವನ್ ಅದೇ ಅವ್ರ ಮನೆ ಅಡುಗೆ ಕೆಲಸದವನು. ರೇಣುಕಾಸ್ವಾಮಿ ಪವಿತ್ರ ಅಕ್ಕನಿಗೆ ಅಶ್ಲೀಲ ಮೆಸೇಜ್ ಮಾಡ್ತಾ ಇದ್ದ. ಇದ್ಯಾರು ಪತ್ತೆ ಮಾಡುವಂತ ಅಕ್ಕ ನನಗೆ ಹೇಳಿದರು. ಪವಿತ್ರ ಹೆಸರಲ್ಲಿ ರೇಣುಕಾಸ್ವಾಮಿ ಜೊತೆಗೆ ಚಾಟ್ ಮಾಡ್ತಾ ನಂಬರ್ ಪಡ್ಕೊಂಡೆ. ನಾನು ಅಶ್ಲೀಲ ಮೆಸೇಜ್ ವಿಚಾರವನ್ನು ದರ್ಶನ್ಗೆ ಹೇಳಿದೆ. ಬಳಿಕ ರೇಣುಕಾಸ್ವಾಮಿ ಕರೆಸಿ ಶೆಡ್ನಲ್ಲಿ ಎಲ್ಲರೂ ಸೇರಿ ಹೊಡೆದ್ವಿ. ಮೂರ್ಛೆ ಹೋಗಿರಬಹುದು ಅಂದ್ಕೊಂಡಿದ್ವಿ, ಆದರೆ ಸತ್ತು ಹೋಗಿದ್ರು. ಭಯ ಹುಟ್ಟಿಸ್ಬೇಕು ಅಂತ ಇದ್ದಿದ್ದು, ಸಾಯಿಸೋ ಉದ್ದೇಶ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾವು ಸಾವೇ, ಕೊಲೆ ಕೊಲೆನೇ. ಉದ್ದೇಶ ಇತ್ತೋ ಬಿತ್ತೋ, ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಲ್ಲದೆ ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಅಂಥೇಳಿ ಆ ಥರ ಹೊಡೆದು ಸತ್ತ ಮೇಲೆ ಅದು ಕೊಲೆನೇ ಆಗುತ್ತೆ. ನೀವೇನೇ ಹೇಳಿದ್ರು ಕೂಡ ಅದಕ್ಕೆ ಶಿಕ್ಷೆ ಆಗೇ ಆಗುತ್ತೆ. ಸೊ ಇದಿಷ್ಟು ಅಲ್ಲಿ. ಇನ್ನು A4 ಇದರಲ್ಲಿ ರಾಘವೇಂದ್ರ, ಚಿತ್ರದುರ್ಗ ತೂಗುದೀಪ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿದ್ದೇನೆ. ದರ್ಶನ್ ಸರ್ ಒಂದು ನಂಬರ್ ಕೊಟ್ಟು ಈತನನ್ನು ಪತ್ತೆ ಮಾಡೋಕ್ಕೆ ಹೇಳಿದರು ನನಗೆ. ಸೊ ಹಾಗಾಗಿ ನಂಬರ್ ಸಿಕ್ಕಿದ್ರಿಂದ ರೇಣುಕಾಸ್ವಾಮಿಯನ್ನು ಆರಾಮಾಗಿ ಪತ್ತೆ ಮಾಡಿದ್ದೆ ನಾನು, ಎಲ್ಲಿದ್ದಾನೆ ಅಂತ ಹೇಳಿ. ಸೊ ರೇಣುಕಾಸ್ವಾಮಿಯನ್ನು 2 ದಿನ ವಾಚ್ ಮಾಡಿದ್ದೆ. ಯಾರು, ಏನು, ಎತ್ತ, ಎಲ್ಲಿ ಹೋಗ್ತಾನೆ, ಹೇಗೆ ಇರ್ತಾನೆ ಅಂತೇಳಿ ಎಲ್ಲ ವಾಚ್ ಮಾಡಿದ್ದೆ. ಫಾರ್ಮಸಿಗೆ ಬರೋ ವೇಳೆ ಮಾತನಾಡಬೇಕು ಅಂತ ಕರೆದುಕೊಂಡು ಬಂದೆ, ಫಾರ್ಮಸಿಗೆ ಹೋಗುವಂಥ ಟೈಮಲ್ಲಿ. ಬಟ್ ಆದರೆ ಶನಿವಾರ 3 ಗಂಟೆಗೆ ಪಟ್ಟಣಗೆರೆ ವಿನಯ್ ಶೆಡ್ಗೆ ಕರ್ಕೊಂಡು ಹೋದೆ ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗದಿಂದ ಬೆಂಗಳೂರಿನವರೆಗೂ ಆಗಲೇ ಸಾಕಷ್ಟು ಜನ ಇದ್ದರು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಬಾಸ್ ಹೆಂಡ್ತಿಗೆ ಮೆಸೇಜ್ ಮಾಡಿ ಏನೋ ಹೇಳ್ತಾರೆ ಅಂತ ಹೇಳಿ. ಸೊ ರೇಣುಕಾಸ್ವಾಮಿ ಸತ್ತು ಹೋಗ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅವರು ಹೇಳ್ತಾರೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿಗೆ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಕೊಡೋ ಒಂದೊಂದು ಹೇಳಿಕೆಗಳನ್ನು ನೋಡ್ತಾ ಇದ್ದಾಗ ಎಲ್ಲವೂ ಕೂಡ ನುಣುಚಿಕೊಳ್ಳುವಂಥ ಹೇಳಿಕೆಗಳೇ ಇದ್ದಂಗಿದೆ. ಬಂದುಬಿಟ್ಟು ವಾರ್ನ್ ಮಾಡಿ ಕಳಿಸಿ ದುಡ್ಡು ಕೊಟ್ಟು ಊಟ ಮಾಡ್ಕೊಂಡು ಹೋಗು ಅನ್ನೋ ಮಟ್ಟಕ್ಕೆ ಆಗೋದಾಗಿದ್ದರೆ, ಅಲ್ಲಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದು ಶೆಡ್ನಲ್ಲಿ ಕೂರಿಸ್ಕೊಂಡು ಹೇಳಿಕೆ ಕೊಟ್ಬಿಟ್ಟು ವಾರ್ನ್ ಮಾಡಿ ಕಳಿಸೋ ಅವಶ್ಯಕತೆ ಏನು ಇರ್ತಿರ್ಲಿಲ್ಲ ಅಲ್ವಾ ನರಸಿಂಹಮೂರ್ತಿ? ಅರುಣ್ಣ, ಪೊಲೀಸರ ಮುಂದೆ ದರ್ಶನ್ನ ವರ್ಷೆ ಇದು. ಅಂದರೆ ನಾನು ಹಲ್ಲೆಯನ್ನು ನಡೆಸಿಲ್ಲ, ಆತನನ್ನು ಕರೆಸಿದ್ದು ನಿಜ, ಶೆಡ್ಗೂ ಕೂಡ ಹೋಗಿದ್ದೆ. ಅದಾದ ಬಳಿಕ ನಾನು ಆತನಿಗೆ ವಾರ್ನ್ ಮಾಡಿ ಹಣ ಕೊಟ್ಟು ಊರಿಗೆ ಹೋಗು ಊಟ ಮಾಡಿಕೊಂಡು ಅನ್ನೋ ನಿಟ್ಟಿನಲ್ಲಿ ಹೇಳಿದೆ. ಈ ಸಾವಿಗೂ ನನಗೆ ಸಂಬಂಧ ಇಲ್ಲ, ಕೊಲೆಯನ್ನು ನಾನು ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಪೊಲೀಸರ ಮುಂದೆ ನಟ ದರ್ಶನ್ ಹೇಳಿರೋದು. ಆದರೆ ಇದಕ್ಕೆ ಪೂರಕ ಸಾಕ್ಷಿಗಳು ಒಂದಷ್ಟು ಸಿಕ್ಕಿದ್ದಾವೆ, ಸಾಂದರ್ಭಿಕ ಸಾಕ್ಷಿಗಳಿದ್ದಾವೆ, ಡಿಜಿಟಲ್ ಸಾಕ್ಷಿಗಳಿದ್ದಾವೆ. ದರ್ಶನ್ ರವರ ಪಾತ್ರ ಈ ಪ್ರಕರಣದಲ್ಲಿ ಏನು ಅಂತೇಳಿ, ಅವತ್ತು ಕೊಲೆಯಲ್ಲಿ ಮಾಡಿದಂತಹ ದಿನ ಆ ಶೆಡ್ ಏನಿದೆ, RR ನಗರದ ಶೆಡ್ನಲ್ಲಿ ಇವರ ಲೊಕೇಶನ್ ಸಿಕ್ಕಿದೆ. ಇವರು ಆ ಟವರ್ ಡಂಪ್ ಲೊಕೇಶನ್ನಲ್ಲಿ 7-8 ಮಂದಿಯ ಲೊಕೇಶನ್ ಎಲ್ಲರದ್ದು ಅದೇ ಜಾಗದಲ್ಲಿ ಪತ್ತೆಯಾಗಿದೆ. ಅವತ್ತು ಆ ರೇಣುಕಾಸ್ವಾಮಿಯ ಟವರ್ ಡಂಪ್ ಕೂಡ ಅದೇ ಜಾಗದಲ್ಲಿ ಪತ್ತೆಯಾಗಿದೆ. ಆ ಸ್ಥಳದಲ್ಲಿ ಒಂದಷ್ಟು ಈ ಫಿಂಗರ್ ಪ್ರಿಂಟು, ಫುಟ್ ಪ್ರಿಂಟು, ಅದ್ರ ಜೊತೆಗೆ ಆರೋಪಿ ಆಗಿರ್ತಕ್ಕಂಥವ್ರು, ಅದ್ರ ಜೊತೆಗೆ ಕೊಲೆಯಾದ ವ್ಯಕ್ತಿ ಎಲ್ಲರ ಫುಟ್ ಪ್ರಿಂಟು ಇವೆಲ್ಲವೂ ಕೂಡ ಸಿಕ್ಕಿದ್ದಾವೆ.
ಕೊಲೆ ನಡೆದಂತಹ ದಿನ ಶವ ಸಾಗಿಸುವಲ್ಲಿ ಬಂದಂತಹ ಆ 4 ವ್ಯಕ್ತಿಗಳು ಏಕಾಏಕಿ ಇಡೀ ರಾತ್ರಿ ದರ್ಶನ್ಗೆ ಕರೆಯನ್ನು ಮಾಡಿದ್ದಾರೆ. ಇವೆಲ್ಲವೂ ಕೂಡ ಸಾಕ್ಷಿಗಳನ್ನಾಗಿ ಇಟ್ಕೊಳ್ಳಲಾಗಿದೆ. ಇವರ ಸ್ಟೇಟ್ಮೆಂಟ್ನಲ್ಲಿ ನಾನು ಮಾಡಿಲ್ಲ ಅಂತೇಳಿ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಆದರೆ A1 ಆರೋಪಿ ಏನಿದ್ದಾರೆ ಪವಿತ್ರ ಗೌಡ, ಅವರ ಸ್ಟೇಟ್ಮೆಂಟ್ನಲ್ಲಿ ಸ್ವಇಚ್ಛಾ ಹೇಳಿಕೆಯಲ್ಲಿ ನನಗೆ ಹೀಗಾಗುತ್ತೆ ಅಂತೇಳಿ ಗೊತ್ತಿರಲಿಲ್ಲ, ನಾನು ಪವನ್ಗಷ್ಟೇ ಹೇಳಿದ್ದೆ, ಪವನ್ಗೆ ನಾನು ದರ್ಶನ್ಗೆ ಈ ವಿಚಾರವನ್ನು ಹೇಳಬೇಡ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿದ್ದೆ, ಅವ್ರು ಹೇಳ್ಬಿಟ್ಟಿದ್ದಾರೆ. ಹೀಗಾಗುತ್ತೆ ಅಂತೇಳಿ ಗೊತ್ತಿದ್ರೆ ನಾನೇ ಕೇಸನ್ನು ಹ್ಯಾಂಡ್ಲ್ ಮಾಡ್ಕೊಳ್ತಿದ್ದೆ, ನನಗೆ ಇದ್ಯಾವುದೂ ಗೊತ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಪವಿತ್ರ ಕೂಡ ಹೇಳಿದ್ದಾರೆ. ಅದಾದ ಬಳಿಕ A3 ಆರೋಪಿ ಈಗ ಪವನ್, ಈತನೇ ಇದರ ಅಸಲಿ ಸೂತ್ರಧಾರ ಅಂತಲೇ ಹೇಳ್ಬಹುದು. ಈತ ಇವರಿಂದ ಪವಿತ್ರ ಅವರಿಂದ ನಂಬರನ್ನು ಪಡೆದುಕೊಂಡು ಅಕೌಂಟನ್ನು ಪಡ್ಕೊಂಡು ಅಕೌಂಟ್ ಲಿಂಕನ್ನು ಪಡ್ಕೊಂಡು ನಾನೇ ಪವಿತ್ರ ಅನ್ನೋ ನಿಟ್ಟಿನಲ್ಲಿ ರೇಣುಕಾ ಸ್ವಾಮಿಯ ಜೊತೆ ಮಾತನಾಡಿರೋದು, ನಂಬರ್ ಪಡ್ಕೊಂಡಿರೋದು, ಆ ವಿಚಾರವನ್ನು ತಂದು ದರ್ಶನ್ಗೆ ಹೇಳಿರೋದು, ಆ ಬಳಿಕ ಈತನನ್ನು ಕರೆಸೋದಕ್ಕೆ ಎಲ್ಲ ಪ್ಲಾನನ್ನು ಇದೇ ಪವನ್ ಮಾಡಿರೋದು. ಈ ಎಲ್ಲ ಸ್ಟೇಟ್ಮೆಂಟನ್ನು ಆತ ಕೂಡ ಕೊಟ್ಟಿದ್ದಾನೆ. ಇನ್ನು 4ನೇಯವನಾಗಿ A4 ಏನಿದ್ದಾನೆ, ಈತ ರಾಘವೇಂದ್ರ, ಚಿತ್ರದುರ್ಗದ ಈ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಆತ ಕೂಡ ಇಲ್ಲ ಏನೇನಾಯಿತು, ದರ್ಶನ್ ರವರು ಕರೆಯನ್ನು ಮಾಡಿದ್ರು, ಪವನ್ ಜೊತೆ ಟಚ್ಚಲ್ಲಿದ್ದೆ, ಮತ್ತೆ ಈತನನ್ನು ಕರ್ಕೊಂಡು ಇಲ್ಲಿಗೆ ಬಂದೆ, ನಾನು RR ನಗರದ ಶೆಡ್ಗೆ ಬಂದೆ, ಆ ಶೆಡ್ಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಾಗಲೇ ಒಂದಷ್ಟು ಜನ ಇದ್ರು, ಎಲ್ಲರೂ ಸೇರಿ ಹಲ್ಲೆಯನ್ನು ಮಾಡಿದು ಅನ್ನೋ ನಿಟ್ಟಿನಲ್ಲಿ ಆತ ಕೂಡ ಹೇಳಿಕೆಯನ್ನು ಕೊಟ್ಟಿರೋದು. ಹೀಗಾಗಿ ಎಲ್ಲರ ಹೇಳಿಕೆಯನ್ನು ಈಗಾಗಲೇ ದಾಖಲು ಮಾಡಲಾಗಿದೆ. ಇವತ್ತು ಮುಖಾಮುಖಿ ಕೂರಿಸಿ ವಿಚಾರಣೆಯನ್ನು ಮಾಡುವ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.